ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 47ನೇ ಕ್ಲಾಸಿಗೆ ಸ್ವಾಗತ. ಇವತ್ತಿನ ದಿನ ನಾವು ಕಲ್ತಂಥ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ತಾತ್ಕಾಲಿಕ ವರ್ತಮಾನ ಕಾಲ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ತಾತ್ಕಾಲಿಕ ಭೂತಕಾಲ ಇವುಗಳ ಜೊತೆಗೆ ಕ್ವಶನ್ ವರ್ಡ್ಗಳು ಬಂದಾಗ ಅಂದರೆ ಹೂ, ವಾಟ್, ವೇರ್, ವೆನ್ ಈ ಥರ ಕ್ವಶನ್ ವರ್ಡ್ಗಳು ಬಂದಾಗ ಯಾವ ಥರ ಸೆಂಟೆನ್ಸನ್ನು ಮಾಡಬೇಕು ಅದನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ. ಈಗ ಫಸ್ಟಿಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಉದಾಹರಣೆಗಳನ್ನು ಹೇಳ್ತಾ ಹೋಗ್ತೀನಿ, ನೋಡ್ತಾ ಇರಿ. ಶಿ ಈಸ್ ಈಟಿಂಗ್, ಅವಳು ತಿನ್ನುತ್ತಾ ಇದ್ದಾಳೆ. ಶಿ ಈಸ್ ನಾಟ್ ರೀಡಿಂಗ್, ಅವಳು ಓದುತ್ತಾ ಇಲ್ಲ. ಇಟ್ ಈಸ್ ರೇನಿಂಗ್, ಮಳೆ ಬರ್ತಾ ಇದೆ. ದ ಸನ್ ಈಸ್ ನಾಟ್ ಶೈನಿಂಗ್, ಸೂರ್ಯನು ಪ್ರಕಾಶಿಸ್ತಾ ಇಲ್ಲ, ಅಂದರೆ ಮಳೆ ಬರ್ತಾ ಇರೋ ಕಾರಣದಿಂದ ಸೂರ್ಯನು ಪ್ರಕಾಶಿಸ್ತಾ ಇಲ್ಲ. ದೇ ಆರ್ ರನ್ನಿಂಗ್, ಅವರು ಓಡುತ್ತಾ ಇದ್ದಾರೆ. ದೇ ಆರ್ ನಾಟ್ ವಾಕಿಂಗ್, ಅವರು ನಡೀತಾ ಇಲ್ಲ, ಅಂದರೆ ಅವರು ಓಡ್ತಾ ಇದ್ದಾರೆ, ಆ ಕಾರಣದಿಂದ ಅವರು ನಡೀತಾ ಇಲ್ಲ. ಐ ಆಮ್ ವರ್ಕಿಂಗ್, ನಾನು ಕೆಲಸ ಮಾಡ್ತಾ ಇದ್ದೇನೆ. ರವಿ ಈಸ್ ರೈಟಿಂಗ್ ಎ ಲೆಟರ್, ರವಿಯು ಒಂದು ಪತ್ರವನ್ನು ಬರೆಯುತ್ತಾ ಇದ್ದಾನೆ. ನೋಡಿ, ING ಅಂತ ಬಂದಾಗ ತಾ ಅನ್ನೋ ಅರ್ಥ ಬರುತ್ತೆ. ದ ಫೋನ್ ಈಸ್ ರಿಂಗಿಂಗ್, ಫೋನು ರಿಂಗ್ ಆಗ್ತಾ ಇದೆ. ವಿ ಆರ್ ಹ್ಯಾವಿಂಗ್ ಡಿನ್ನರ್, ನಾವು ಊಟವನ್ನು ಮಾಡುತ್ತಾ ಇದ್ದೇವೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಹ್ಯಾವ್ ಅಂತ ಹೇಳಿದ್ರೆ ಹ್ಯಾವ್ ಬಾತ್, ಹ್ಯಾವ್ ಡಿನ್ನರ್, ಹ್ಯಾವ್ ಲಂಚ್ ಅಂದರೆ ನಾವು ಊಟ ಮಾಡ್ತಾ ಇದ್ದೇವೆ, ಸ್ನಾನ ಮಾಡ್ತಾ ಇದ್ದೇವೆ, ತಿಂತಾ ಇದ್ದೇವೆ ಅನ್ನೋ ಅರ್ಥ ಬರುತ್ತೆ ಇಂಗ್ಲೀಷಲ್ಲಿ. ಆ ಕಾರಣದಿಂದ ವಿ ಆರ್ ಹ್ಯಾವಿಂಗ್ ಡಿನ್ನರ್, ಡಿನ್ನರ್ ಅಂದರೆ ರಾತ್ರಿ ಊಟ. ವಿ ಆರ್ ಹ್ಯಾವಿಂಗ್ ಡಿನ್ನರ್ ಅಂದರೆ ನಾವು ರಾತ್ರಿ ಊಟವನ್ನು ಮಾಡುತ್ತಾ ಇದ್ದೇವೆ. ದ ಚಿಲ್ಡ್ರನ್ ಆರ್ ಡೂಯಿಂಗ್ ದೇರ್ ಹೋಮ್ವರ್ಕ್, ಆ ಮಕ್ಕಳು ತಮ್ಮ ಮನೆ ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಯು ಆರ್ ನಾಟ್ ಲಿಸ್ನಿಂಗ್ ಟು ಮೀ, ಲಿಸನ್ ಅಂದರೆ ಆಲಿಸು. ಯು ಆರ್ ನಾಟ್ ಲಿಸ್ನಿಂಗ್ ಟು ಮೀ, ನೀನು ನನ್ನನ್ನು ಆಲಿಸ್ತಾ ಇಲ್ಲ, ಅಂದರೆ ನಾನು ಹೇಳ್ತಾ ಇರೋ ಮಾತನ್ನು ನೀನು ಕೇಳ್ತಾ ಇಲ್ಲ. ಶಿ ಈಸ್ ವಿಯರಿಂಗ್ ಎ ಹ್ಯಾಟ್, ಯಾರಾದರೂ ಏನಾದರೂ ಧರಿಸಿದರೆ ಅದನ್ನು ವಿಯರಿಂಗ್ ಅಂತ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಬೇಕು. ಈಗ ನಾನು ಹ್ಯಾಟನ್ನು ಧರಿಸಿದರೆ ಐ ಆಮ್ ವಿಯರಿಂಗ್ ಎ ಹ್ಯಾಟ್. ಅವಳು ಒಂದು ಹ್ಯಾಟನ್ನು ಧರಿಸಿದರೆ ಅಂದರೆ ಟೊಪ್ಪಿಯನ್ನು ಧರಿಸಿದರೆ ಶಿ ಈಸ್ ವಿಯರಿಂಗ್ ಎ ಹ್ಯಾಟ್. ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್, ಅವರು ಫುಟ್ಬಾಲನ್ನು ಆಡ್ತಾ ಇದ್ದಾರೆ. ಐ ಆಮ್ ನಾಟ್ ವಾಚಿಂಗ್ ಟೆಲಿವಿಷನ್, ನಾನು ಟಿವಿಯನ್ನು ನೋಡ್ತಾ ಇಲ್ಲ. ಶಿ ಈಸ್ ಈಟಿಂಗ್ ಆ್ಯನ್ ಆ್ಯಪಲ್, ಅವಳೊಂದು ಸೇಬು ಹಣ್ಣನ್ನು ತಿನ್ನುತ್ತಾ ಇದ್ದಾಳೆ. ಹಿ ಈಸ್ ವೇಟಿಂಗ್ ಫಾರ್ ಎ ಬಸ್, ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ನಿಂತಿರ್ತಾನೆ, ಅವನು ಏನು ಮಾಡ್ತಾ ಇದ್ದಾನೆ, ಅವನು ಬಸ್ಸಿಗಾಗಿ ವೇಟ್ ಮಾಡ್ತಾ ಇದ್ದಾನೆ. ಅದನ್ನೇ ಹೇಳುವಾಗ ನಾವು ಇಲ್ಲಿ ಹಿ ಈಸ್ ವೇಟಿಂಗ್ ಫಾರ್ ಎ ಬಸ್, ಅವನೊಂದು ಬಸ್ಸಿಗಾಗಿ ವೇಟ್ ಮಾಡ್ತಾ ಇದ್ದಾನೆ. ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್, ಅವರು ಫುಟ್ಬಾಲನ್ನು ಆಡುತ್ತಾ ಇದ್ದಾರೆ. ಹಿ ಈಸ್ ಸ್ಲೀಪಿಂಗ್ ಆನ್ ದಿ ಫ್ಲೋರ್, ಅಂದರೆ ಫ್ಲೋರ್ ಅಂದರೆ ನೆಲ, ಅವನು ನೆಲದ ಮೇಲೆ ಮಲ್ಕೊಂಡಿದ್ದಾನೆ ಅಂತ ಹೇಳಲಿಕ್ಕೆ ಹಿ ಈಸ್ ಸ್ಲೀಪಿಂಗ್ ಆನ್ ದಿ ಫ್ಲೋರ್. ಅವನು ಕಾಟಲ್ಲಿ ಮಲ್ಕೊಂಡಿದ್ರೆ ಹಿ ಈಸ್ ಸ್ಲೀಪಿಂಗ್ ಆನ್ ದಿ ಕಾಟ್, ಅವನು ಮಂಚದ ಮೇಲೆ ಮಲ್ಕೊಂಡಿದ್ದಾನೆ. ಹಿ ಈಸ್ ಸ್ಲೀಪಿಂಗ್ ಇನ್ ದ ಕಾರ್ ಅಂದರೆ ಅವನು ಕಾರಲ್ಲಿ ಮಲ್ಕೊಂಡಿದ್ದಾನೆ. ಹಿ ಈಸ್ ಸ್ಲೀಪಿಂಗ್ ಇನ್ ದ ರೂಮ್ ಅಂದರೆ ಅವನು ರೂಮ್ ಒಳಗೆ ಮಲ್ಕೊಂಡಿದ್ದಾನೆ. ಹಿ ಈಸ್ ಸ್ಲೀಪಿಂಗ್ ಇನ್ ಹಿಸ್ ರೂಮ್, ಅವನು ಅವನ ರೂಮಲ್ಲಿ ಅವನ ಕೋಣೆಯಲ್ಲಿ ಮಲ್ಕೊಂಡಿದ್ದಾನೆ ಅಂದರೆ ಮಲಗಿದ್ದಾನೆ. ದೇ ಆರ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್, ಅವರು ತಿಂಡಿಯನ್ನು ತಿಂತಾ ಇದ್ದಾರೆ. ಶಿ ಈಸ್ ಸಿಟ್ಟಿಂಗ್ ಆನ್ ದಿ ಟೇಬಲ್, ಅವಳು ಟೇಬಲ್ ಮೇಲೆ ಕೂತ್ಕೊಂಡಿದ್ದಾಳೆ. ಪ್ಲೀಸ್ ಬಿ ಕ್ವೈಟ್, ಐ ಆಮ್ ವರ್ಕಿಂಗ್. ಕ್ವೈಟ್ ಅಂದರೆ ಸುಮ್ಮನೆ ನಿಶಬ್ದವಾಗಿರು, ಅಂದರೆ ಪ್ಲೀಸ್ ಬಿ ಕ್ವೈಟ್ ಅಂದರೆ ನೀನು ಸುಮ್ಮನಿರು, ನಾನು ಕೆಲಸ ಮಾಡ್ತಾ ಇದ್ದೇನೆ, ಐ ಆಮ್ ವರ್ಕಿಂಗ್. ಲುಕ್ ಎಟ್ ರಾಧಾ, ಶಿ ಈಸ್ ವೇರಿಂಗ್ ಎ ನ್ಯೂ ಹ್ಯಾಟ್, ರಾಧಾಳನ್ನು ನೋಡು, ಅಲ್ಲಿ ನೋಡು ರಾಧಾ, ಅವಳೊಂದು ಹೊಸ ಹ್ಯಾಟನ್ನು ಧರಿಸಿದ್ದಾಳೆ, ಈ ಅರ್ಥ. ಲುಕ್ ಎಟ್ ರಾಧಾ, ಶಿ ಈಸ್ ವೇರಿಂಗ್ ಎ ನ್ಯೂ ಹ್ಯಾಟ್. ದ ವೆದರ್ ಈಸ್ ನೈಸ್ ಆಟ್ ದ ಮೂಮೆಂಟ್, ಇಟ್ ಈಸ್ ನಾಟ್ ರೈನಿಂಗ್. ಈ ಸಮಯದಲ್ಲಿ, ಆಟ್ ದ ಮೂಮೆಂಟ್ ಅಂದರೆ ಈ ಸಮಯದಲ್ಲಿ ವೆದರ್ ತುಂಬ ಚೆನ್ನಾಗಿದೆ, ಮಳೆ ಬರ್ತಾ ಇಲ್ಲ. ವಿ ಆರ್ ಹ್ಯಾವಿಂಗ್ ಡಿನ್ನರ್ ನೌ, ನಾವು ರಾತ್ರಿ ಊಟವನ್ನು ಮಾಡ್ತಾ ಇದ್ದೇವೆ, ಅಂದರೆ ನಾವು ಊಟವನ್ನು ಮಾಡ್ತಾ ಇದ್ದೇವೆ. ಯು ಕ್ಯಾನ್ ಟರ್ನ್ ಆಫ್ ದ ಟಿ ವಿ, ಐ ಆಮ್ ನಾಟ್ ವಾಚಿಂಗ್ ಇಟ್, ನೀನು ಟಿವಿಯನ್ನು ಬಂದ್ ಮಾಡ್ಬೋದು, ನಾನು ಟಿವಿಯನ್ನು ನೋಡ್ತಾ ಇಲ್ಲ, ಆ ಕಾರಣದಿಂದ ನೀನು ಟಿವಿಯನ್ನು ಬಂದ್ ಮಾಡ್ಬೋದು. ಜಾನ್ ಈಸ್ ಇನ್ ದ ಕಿಚನ್, ಹಿ ಈಸ್ ಕುಕಿಂಗ್. ಜಾನ್ ಎಲ್ಲಿದ್ದಾನೆ, ಜಾನ್ ಕಿಚನಲ್ಲಿ ಅಂದರೆ ಅಡುಗೆ ಮನೆಯಲ್ಲಿದ್ದಾನೆ, ಅವನು ಏನು ಮಾಡ್ತಾ ಇದ್ದಾನೆ, ಹಿ ಈಸ್ ಕುಕಿಂಗ್, ಅವನು ಅಡುಗೆಯನ್ನು ಮಾಡುತ್ತಾ ಇದ್ದಾನೆ. ಯು ಆರ್ ಸ್ಟ್ಯಾಂಡಿಂಗ್ ಆನ್ ಮೈ ಫುಟ್, ನೀನು ನನ್ನ ಕಾಲ ಮೇಲೆ ನಿಂತಿದ್ದೀಯಾ, ಇದನ್ನು ಹೇಳಲಿಕ್ಕೆ ಯು ಆರ್ ಸ್ಟ್ಯಾಂಡಿಂಗ್, ನಿಂತಿದ್ದೀಯಾ, ಆನ್ ಮೈ ಫುಟ್, ನನ್ನ ಕಾಲ ಮೇಲೆ ನಿಂತಿದ್ದೀಯಾ. ಸಂಬಡಿ ಈಸ್ ಸ್ವಿಮ್ಮಿಂಗ್ ಇನ್ ದ ರಿವರ್, ಯಾರೋ ನದಿಯಲ್ಲಿ ಈಜಾಡ್ತಾ ಇದ್ದಾರೆ. ವಿ ಆರ್ ಸ್ಟೇಯಿಂಗ್ ಆಟ್ ದ ಬೃಂದಾವನ್ ಹೋಟೆಲ್, ನಾವು ಬೃಂದಾವನ್ ಹೋಟೆಲ್ ಹತ್ರ ನಿಂತಿದ್ದೇವೆ, ಅಂದರೆ
ಎಲ್ಲಾದರೂ ಟ್ರಿಪ್ಪಿಗೆ ಹೋದಾಗ ನಾವು ಬೃಂದಾವನ್ ಹೋಟೆಲಲ್ಲಿ ರೂಮ್ ಮಾಡ್ಕೊಂಡು ಉಳ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ವಿ ಆರ್ ಸ್ಟೇಯಿಂಗ್ ಆಟ್ ಬೃಂದಾವನ್ ಹೋಟೆಲ್. ಶಿ ಈಸ್ ಹ್ಯಾವಿಂಗ್ ಎ ಶವರ್, ಅವಳು ಸ್ನಾನವನ್ನು ಮಾಡ್ತಾ ಇದ್ದಾಳೆ. ಐ ಆಮ್ ಗೋಯಿಂಗ್ ನೌ, ಗುಡ್ ಬೈ, ನಾನೀಗ ಹೋಗ್ತಾ ಇದ್ದೇನೆ. ಹೀಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯಗಳನ್ನು ಮಾಡಬೇಕು. ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಹಿಂದೆ ನಡೆಯುತ್ತಿದ್ದ ಕೆಲಸ. ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ಅವರ್ ಪ್ಲಸ್ ವರ್ಬ್ನ ಮೂಲ ರೂಪದೊಟ್ಟಿಗೆ ಐ ಎನ್ ಜಿ ಸೇರಿಸಿ ಬರೆದಾಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಈಗ ನಾವು ಅದರೊಟ್ಟಿಗೆ ಬೇರೆ ಬೇರೆ ಥರ ವಾಕ್ಯಗಳನ್ನು ಮಾಡೋದನ್ನು ನೋಡೋಣ. ವರ್ ಯು ವೇಟಿಂಗ್ ಎಸ್ಟರ್ಡೇ, ವರ್ ಅಂದರೆ ಭೂತಕಾಲದ ಸಹಾಯಕ ಕ್ರಿಯಾಪದ. ವರ್ ಯು ವೇಟಿಂಗ್ ಎಸ್ಟರ್ಡೇ, ನಿನ್ನೆ ನೀನು ವೇಟ್ ಮಾಡ್ತಾ ಇದ್ದೀಯಾ? ಆವಾಗ ನಾನು ವೇಟ್ ಮಾಡ್ತಾ ಇದ್ದರೆ, ಎಸ್ ಐ ವಾಸ್ ವೇಟಿಂಗ್ ಎಸ್ಟರ್ಡೇ, ನಾನು ನಿನ್ನೆ ವೇಟ್ ಮಾಡ್ತಾ ಇದ್ದೆ. ನಾನು ವೇಟ್ ಮಾಡ್ತಾ ಇರಲಿಲ್ಲ ಅಂದರೆ ನಾನು ಕಾಯ್ತಾ ಇರಲಿಲ್ಲ ಅಂತ ಹೇಳಲಿಕ್ಕೆ ನೋ, ಐ ವಾಸ್ ನಾಟ್ ವೇಟಿಂಗ್ ಎಸ್ಟರ್ಡೇ, ನಾನು ನಿನ್ನೆ ಕಾಯುತ್ತಾ ಇರಲಿಲ್ಲ. ವರ್ ಯು ವಾಚಿಂಗ್ ಟಿ ವಿ ಲಾಸ್ಟ್ ನೈಟ್, ನಿನ್ನೆ ನೀವು ಟಿ ವಿ ನೋಡ್ತಾ ಇದ್ರಾ? ಹೌದಂತಾಗಿದ್ದರೆ ಎಸ್ ವಿ ವರ್ ವಾಚಿಂಗ್ ಟಿ ವಿ ಲಾಸ್ಟ್ ನೈಟ್. ಒಂದು ವೇಳೆ ನಾವು ಟಿ ವಿ ನೋಡ್ತಾ ಇರಲಿಲ್ಲ ಅಂತಾಗಿದ್ದರೆ ವಿ ವರ್ ನಾಟ್ ವಾಚಿಂಗ್ ಟಿ ವಿ ಲಾಸ್ಟ್ ನೈಟ್, ನಿನ್ನೆ ನಾವು ಟಿ ವಿಯನ್ನು ನೋಡ್ತಾ ಇರಲಿಲ್ಲ. ವಾಟ್ ವರ್ ಯು ಡೂಯಿಂಗ್ ಆ್ಯಟ್ ದಿಸ್ ಟೈಮ್ ಎಸ್ಟರ್ಡೇ, ನಿನ್ನೆ ಈ ಸಮಯದಲ್ಲಿ ನೀನು ಏನು ಮಾಡ್ತಾ ಇದ್ದೆ? ಐ ವಾಸ್ ಚಾಟಿಂಗ್ ವಿತ್ ಮೈ ಫ್ರೆಂಡ್ಸ್, ನಾನು ನನ್ನ ಸ್ನೇಹಿತರೊಂದಿಗೆ ಹರಟೆ ಹೊಡಿತಾ ಇದ್ದೆ. ವಾಟ್ ವರ್ ಯು ರೈಟಿಂಗ್ ಆ್ಯಟ್ 9:30 ದಿಸ್ ಮಾರ್ನಿಂಗ್, ಈ ದಿನ ಬೆಳಿಗ್ಗೆ 9:30ಕ್ಕೆ ನೀನು ಏನು ಬರಿತಾ ಇದ್ದೆ? ಐ ವಾಸ್ ರೈಟಿಂಗ್ ಎ ಲೆಟರ್ ಟು ಮೈ ಬ್ರದರ್, ನಾನು ನನ್ನ ಸಹೋದರನಿಗೆ ಪತ್ರವನ್ನು ಬರೀತಾ ಇದ್ದೆ. ವಾಟ್ ವಾಸ್ ಶಂಕರ್ ಡೂಯಿಂಗ್ ದೇರ್, ಶಂಕರಲ್ಲಿ ಏನು ಮಾಡ್ತಾ ಇದ್ದ? ಹಿ ವಾಸ್ ಹ್ಯಾವಿಂಗ್ ಲಂಚ್ ವಿತ್ ಹಿಸ್ ಸಿಸ್ಟರ್, ಅವನು ತನ್ನ ತಂಗಿಯ ಜೊತೆ ಊಟವನ್ನು ಮಾಡ್ತಾ ಇದ್ದ. ವೇರ್ ವಾಸ್ ರಮ್ಯಾ ಗೋಯಿಂಗ್ ಎಸ್ಟರ್ಡೇ ಈವ್ನಿಂಗ್, ನಿನ್ನೆ ಸಂಜೆ ರಮ್ಯಾ ಎಲ್ಲಿಗೆ ಹೋಗ್ತಾ ಇದ್ಲು? ಶಿ ವಾಸ್ ಗೋಯಿಂಗ್ ಟು ನಿರ್ಮಲಾಸ್ ಹೌಸ್, ಅವಳು ನಿರ್ಮಲಾಳ ಮನೆಗೆ ಹೋಗ್ತಾ ಇದ್ಲು. ವೈ ವಾಸ್ ಶಿ ಸ್ಕೋಲ್ಡಿಂಗ್ ದ ಚಿಲ್ಡ್ರನ್, ಸ್ಕೋಲ್ಡ್ ಅಂದರೆ ಬೈಯೋದು, ಅವಳು ಮಕ್ಕಳನ್ನು ಏಕೆ ಬೈತಾ ಇದ್ಲು ಅಂದರೆ ಗದರಿಸ್ತಾ ಇದ್ಲು. ದೇ ವರ್ ಮೇಕಿಂಗ್ ಎ ಲಾಟ್ ಆಫ್ ನಾಯ್ಸ್, ದ್ಯಾಟ್ಸ್ ವೈ ಶಿ ವಾಸ್ ಸ್ಕೋಲ್ಡಿಂಗ್ ದೆಮ್, ಅವರು ತುಂಬ ಗಲಾಟೆ ಮಾಡ್ತಾಯಿದ್ರು. ನಾಯ್ಸ್ ಅಂದರೆ ಶಬ್ದವನ್ನು ಮಾಡ್ತಾಯಿದ್ರು, ಆ ಕಾರಣದಿಂದ ಅವಳು ಅವರನ್ನು ಬೈತಾ ಇದ್ಲು. ವಾಟ್ ವರ್ ದೇ ಡೂಯಿಂಗ್ ವೆನ್ ಯು ಸಾ ದೆಮ್, ವಾಟ್ ವರ್ ದೇ ಡೂಯಿಂಗ್, ಅವ್ರು ಏನು ಮಾಡ್ತಾ ಇದ್ರು? ವೆನ್ ಯಾವಾಗ, ಯು ಸಾ ದೆಮ್, ಸಾ ಅಂದರೆ ನೋಡಿದು, ಯಾವುದು ಸಿಂಪಲ್ ಪಾಸ್ಟ್ ಟೆನ್ಸ್. ಯು ಸಾ ದೆಮ್, ನೀನು ಅವರನ್ನು ನೋಡಿದೆ, ನೀನು ಅವರನ್ನು ನೋಡಿದಾಗ ಅವ್ರು ಏನು ಮಾಡ್ತಾ ಇದ್ರು? ವೆನ್ ಐ ಸಾ ದೆಮ್, ನಾನು ಅವರನ್ನು ನೋಡಿದಾಗ ದೇ ವರ್ ಪ್ಲೇಯಿಂಗ್ ಟೆನ್ನಿಸ್, ಅವರು ಟೆನ್ನಿಸನ್ನು ಆಡ್ತಾ ಇದ್ರು. ಹೀಗೆ ಬೇರೆ ಬೇರೆ ವಾಕ್ಯಗಳನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ವಾಕ್ಯಗಳನ್ನು ಜೋಡಿಸಿ ಬರಿಬಹುದು. ಈಗ ನೋಡಿ, ಇದೇ ಟೆನ್ಸಲ್ಲಿ ವೆನ್ ಮತ್ತು ವೈಲನ್ನು ಹೇಗೆ ಉಪಯೋಗಿಸ್ಬೇಕಂತ ಹೇಳ್ತೀನಿ. ವೆನ್ ಅಂದರೆ ಯಾವಾಗ, ವೈಲ್ ಅಂದರೆ ಆ ಸಮಯದಲ್ಲಿ. ವೆನ್ ಐ ವಾಸ್ ರಿಟರ್ನಿಂಗ್ ಹೋಮ್, ನಾನು ಮನೆಗೆ ಹಿಂತಿರುಗಿ ಬರುವಾಗ ಐ ಮೆಟ್ ಮೈ ಫ್ರೆಂಡ್, ನಾನು ನನ್ನ ಗೆಳೆಯನನ್ನು ಭೇಟಿಯಾದೆ. ಐ ಮೆಟ್ ಅಂದರೆ ನಾನು ಭೇಟಿಯಾದೆ, ಸಿಂಪಲ್ ಪಾಸ್ಟಲ್ಲಿದೆ. ಇಲ್ಲಿ ಫಸ್ಟಲ್ಲಿ ವೆನ್ ಐ ವಾಸ್ ರಿಟರ್ನಿಂಗ್ ಹೋಮ್, ನಾನು ಹಿಂತಿರುಗಿ ಬರುತ್ತಿರುವಾಗ ಅಂದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಇಲ್ಲಿ ಐ ಮೆಟ್ ಮೈ ಫ್ರೆಂಡ್, ನಾನು ನನ್ನ ಸ್ನೇಹಿತನನ್ನು ಭೇಟಿಯಾದೆ, ಸಿಂಪಲ್ ಪಾಸ್ಟಲ್ಲಿದೆ. ನೆಕ್ಸ್ಟ್ ಉದಾಹರಣೆ, ವಿ ಸಾವ್ ವೀರಪ್ಪನ್ ವೈಲ್ ವಿ ವರ್ ವೇಟಿಂಗ್ ಫಾರ್ ದ ಬಸ್, ನಾವು ಬಸ್ಸಿಗಾಗಿ ಕಾಯುತ್ತಿರುವಾಗ ವೀರಪ್ಪನನ್ನು ನೋಡಿದೆವು. ವಿ ಸಾವ್ ವೀರಪ್ಪನ್, ನಾವು ನೋಡಿದ್ವಿ ಯಾರನ್ನ? ವೀರಪ್ಪನನ್ನು. ವೈಲ್ ಆ ಸಮಯದಲ್ಲಿ, ವಿ ವರ್ ವೇಟಿಂಗ್ ಫಾರ್ ಬಸ್, ನಾವು ಬಸ್ಸಿಗೆ ವೇಟ್ ಮಾಡ್ತಾ ಇರುವಾಗ, ಬಸ್ಸಿಗಾಗಿ ಕಾಯುತ್ತಿರುವಾಗ ವೀರಪ್ಪನನ್ನು ನೋಡಿದ್ದೆವು. ಅದೇ ಥರ ಸುರೇಂದ್ರ ವಾಸ್ ಸ್ಟ್ಯಾಂಡಿಂಗ್ ಆಟ್ ದ ಡೋರ್ ವೆನ್ ಐ ಅರೈವ್ಡ್, ಸುರೇಂದ್ರ, ನಾನು ಬಂದಾಗ ಸುರೇಂದ್ರ ಬಾಗಿಲು ಬಳಿ ನಿಂತಿದ್ದನು. ಸ್ಟ್ಯಾಂಡಿಂಗ್ ಅಂದರೆ ನಿಂತಿರೋದು. ವೆನ್ ಐ ವಾಸ್ ಅರೈವ್ಡ್ ಅಂದರೆ ನಾನು ಬಂದಾಗ. ಮೈ ಮದರ್ ವಾಸ್ ವೇಟಿಂಗ್ ಫಾರ್ ಮೀ ವೆನ್ ಐ ಗಾಟ್ ಹೋಮ್, ನಾನು ಮನೆಗೆ ಬಂದಾಗ ನನ್ನ ತಾಯಿ ನನಗಾಗಿ ಕಾಯ್ತಾ ಇದ್ದಳು. ಇಟ್ ವಾಸ್ ರೇನಿಂಗ್ ವೆನ್ ಐ ಕೇಮ್ ಔಟ್, ನಾನು ಹೊರಗೆ ಬಂದಾಗ ಮಳೆ ಬರುತ್ತಾ ಇತ್ತು. ವೆನ್ ಐ ಕೇಮ್ ಔಟ್ ಅಂದರೆ ನಾನು ಹೊರಗೆ ಬಂದಾಗ, ಇಟ್ ವಾಸ್ ರೇನಿಂಗ್, ಮಳೆ ಬರ್ತಾ ಇತ್ತು. ವೆನ್ ಐ ವೋಕ್ ಅಪ್, ನಾನು ಎದ್ದಾಗ, ನಿದ್ದೆಯಿಂದ ಎದ್ದಾಗ, ಇಟ್ ವಾಸ್ ರೇನಿಂಗ್ ಹಾರ್ಡ್, ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು. ಐ ಫೆಲ್ ಎ ಸ್ಲೀಪ್, ನಾನು ನಿದ್ರೆಗೆ ಜಾರಿದ್ದೆ. ವೈಲ್ ಐ ವಾಸ್ ವಾಚಿಂಗ್ ಟಿ ವಿ, ಐ ಫೆಲ್ ಸ್ಲೀಪ್
ವೈಲ್ ಐ ವಾಸ್ ವಾಚಿಂಗ್ ಟಿ ವಿ, ನಾನು ಟಿ ವಿ ನೋಡ್ತಾ ಇದ್ದಂತೆ ನಿದ್ರೆಯಲ್ಲಿ ಜಾರಿದ್ದೆ. ಅಂದರೆ ನನಗೆ ನಿದ್ದೆ ಬಂದುಬಿಟ್ಟಿತ್ತು, ನಾನು ಟಿ ವಿ ನೋಡ್ತಾನೆ ಇದ್ದೆ, ಅದೇ ಟೈಮಲ್ಲಿ ನಂಗೆ ನಿದ್ದೆ ಬಂದುಬಿಟ್ಟಿದ್ದು, ನಂಗೆ ಗೊತ್ತೇ ಆಗಲಿಲ್ಲ. ವೈನ್ ಐ ವಾಸ್ ಹ್ಯಾವಿಂಗ್ ಎ ಬಾತ್ ದ ಟೆಲಿಫೋನ್ ರ್ಯಾಂಗ್, ನಾನು ಸ್ನಾನ ಮಾಡ್ತಾ ಇರುವಾಗ ಟೆಲಿಫೋನ್ ರಿಂಗ್ ಆಯಿತು. ವೈನ್ ಐ ಫಸ್ಟ್ ಮೆಟ್ ಪ್ರಭಾ, ಶಿ ವಾಸ್ ವರ್ಕಿಂಗ್ ಇನ್ ಎ ಹಾಸ್ಪಿಟಲ್, ನಾನು ಪ್ರಭಾಳನ್ನು ಮೊದಲ ಸಲ ಭೇಟಿಯಾದಾಗ ಅವಳು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ಲು. ವೆನ್ ಐ ವಾಸ್ ರೀಡಿಂಗ್ ಎ ಲೈಬ್ರರಿ ಬುಕ್ ಐ ಫೌಂಡ್ ಎ 100 rupees ನೋಟ್ ಇನ್ ಇಟ್, ನಾನು ಲೈಬ್ರರಿ ಪುಸ್ತಕ ಓದುತ್ತಾ ಇರುವಾಗ ಅದರಲ್ಲಿ ಒಂದು 100 ರೂಪಾಯಿ ನೋಟನ್ನು ಕಂಡೆನು. ವೆನ್ ಐ ವಾಸ್ ರೀಡಿಂಗ್ ಎ ಲೈಬ್ರರಿ ಬುಕ್, ನಾನು ಲೈಬ್ರರಿ ಪುಸ್ತಕ ಓದ್ತಿರುವಾಗ ಐ ಫೌಂಡ್, ನಾನು ನೋಡಿದೆ, ಕಂಡಿದ್ದೆ, ಎ 100 rupees ನೋಟ್, ಒಂದು 100 ರೂಪಾಯಿ ನೋಟನ್ನು ಯಾವುದರಲ್ಲಿ, ಇನ್ ಇಟ್, ಅದರಲ್ಲಿ ನೋಡಿದೆನು. ಹೀಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ವಾಕ್ಯಗಳನ್ನು ಜೋಡಿಸಿ ಹೊಸ ಹೊಸ ವಾಕ್ಯಗಳನ್ನು ತಯಾರಿಸ್ಬೋದು. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತೇಳಿದರೆ ಕೆಲಸವು ಆಗೋಗಿದೆ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಆ ಟೈಮಲ್ಲಿ ಕೆಲಸ ಜಾರಿಯಲ್ಲಿತ್ತು ಅಥವಾ ಆ ಕೆಲಸ ಆಗ್ತಾಯಿತ್ತು ಅಂತ ಹೇಳಲಿಕ್ಕೆ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಉಪಯೋಗಿಸ್ತೀವಿ. ಈಗ ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇನ್ನೊಂದು 10 ನಿಮಿಷ ಆದ ತಕ್ಷಣ ಈ ವಿಷಯವನ್ನು ಹೇಳಲಿಕ್ಕೆ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೆ ಅಂತ ಹೇಳುವ ವಿಷಯ ಬಂದಾಗ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ಈ ಕೆಳಗಿನ ಕ್ರಿಯಾಪದಗಳನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಥವಾ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬಳಸಲ್ಲ. ದಯವಿಟ್ಟು ಇದನ್ನು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಬೇಕು. ಲೈಕ್ ಅಂದರೆ ಇಷ್ಟಪಡು, ಲೈಕಿಂಗ್ ಇಷ್ಟಪಡುವುದು ಅಂತ ಹೇಳಲ್ಲ. ಲೈಕನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತಾರೆ. ಐ ಡೋಂಟ್ ಲೈಕ್ ಹಿಮ್, ನಾನು ಅವನನ್ನು ಇಷ್ಟಪಡಲ್ಲ. ಐ ಡೋಂಟ್ ಲೈಕ್ ಹರ್, ನಾನು ಅವಳನ್ನು ಇಷ್ಟಪಡಲ್ಲ. ಹೀಗೆ ಈ ಕೆಳಗಿನ ಪದಗಳನ್ನು ಕಂಟಿನ್ಯೂಸ್ ಟೆನ್ಸಲ್ಲಿ ಬಳಸಲ್ಲ.